ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಎದ್ದು ನಾನು ಚರಿ ಸ್ವಲ್ಪ ದಿನಸಿ ಐಟಮ್ ತರಬೇಕಿತ್ತು. ಹೊಸ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೆ, ತರಕ್ಕೆ ಹೋಯ್ದೆ. ಹಾಗೆ ನನ್ನ ಫ್ರೆಂಡ್ ಕೂಡ ಮನೆ ಬರ್ತೀನಿ ಅಂದ್ಲು, ಕರ್ಕೊಂಡು ಹೋಗೋಣ ಅಂತ ಹಾಗೆ ಬಂದೆ ರೋಡ್ ಹತ್ರ. ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತೀರ, ಚೆನ್ನಾಗಿ ಬಂದರೆ ನಿಮಗೂ ಕೂಡ ಹೇಳ್ತೀನಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಅಮ್ಮ ಹಬ್ಬಕ್ಕೆ ಒಂದು ಸ್ವಲ್ಪ ಅಕ್ಕಿ ತೊಳೆದು ಒಣಗಾಕು ಹಿಟ್ಟಿಗೆ ಹಾಕ್ಸೋಣ ಅಂತ ಹೇಳಿದರು. ಯಾವಾಗಲೂ ಹೋಳಿಗೆ ಕರಿಗಡುಬು ಅದೇ ಮಾಡ್ತಾಯಿದ್ವಿ. ಸಿಹಿ ಕಡುಬು ಖಾರ ಕಡುಬು ಅಂತಲೂ ಮಾಡ್ತಾರೆ. ನಾವು ಮಾಡಿಲ್ಲ ಇವತ್ತುವರೆಗೂ. ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಮಾಡ್ತಾರೆ. ಇವತ್ತು ನಾವು ಈ ಸತಿ ಹಬ್ಬಕ್ಕೆ ನಾವು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡು ಅಕ್ಕಿ ತೊಳೆದು ಹಾಕ್ತಾಯಿದ್ದೆ. ಮತ್ತು ಮಳೆ ಗಿಳೆ ಬಂದುಬಿಟ್ರೆ ಮತ್ತು ಒಣ ಹಾಕೋಕ್ಕಾಗಲ್ಲ, ಬಿಸಿಲೆಲ್ಲ ಹೋಗ್ಬಿಟ್ರೆ ಅಕ್ಕಿ. ಅದಕ್ಕೆ ಬೆಳಗ್ಗೆನೇ ತೊಳೆದು ಹಾಕಿದ್ರೆ ಮಧ್ಯಾಹ್ನದಷ್ಟೊಳಗೆ ಒಣಗೋಗುತ್ತೆ ಅಂತ ಅದಕ್ಕೆ ಅಕ್ಕಿ ವಾಶ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡು ಮತ್ತು ನಮ್ಮ ಅಕ್ಕ ಅಲ್ಲೇ ಮೆಟ್ಲ ಹತ್ರ ಕುತ್ಕೊಂಡು ಮಾತಾಡ್ತಾಯಿದ್ರು. ಮಳೆ ಬರಲ್ಲ, ಮೋಡ ಆಗಿದೆ, ಮೋಡ ಆಗಿದೆ. ನಂದು ಹಾಕ್ಬೇಕು. ಹಾಂ, ಒಣಗಬೇಕು. ಬರುತ್ತಾ ಮಳೆ? ತುಂಬಾ ಬಿಸಿಲು ಕೂಡ ಇತ್ತು. ಮತ್ತು ಯಾವಾಗ ಮಳೆ ಬರುತ್ತೆ ಏನೋ ಅಂತಲೂ ಗೊತ್ತಿರಲಿಲ್ಲ. ಅದಕ್ಕೆ ಬೇಗ ಬೇಗ ಒಣಗಿಬಿಟ್ರೆ ಮಧ್ಯಾಹ್ನದೊಳಗೆ ತಕ್ಕೋಬೋದು ಮತ್ತೆ ಅಂತ ಅಂದ್ಕೊಂಡು ಒಣ ಹಾಕ್ತಿದ್ದೆ. ಮತ್ತು ಪಾರಿವಾಳ ಕಾಟ ತುಂಬಾ, ಮತ್ತು ಅಕ್ಕಿ ಎಲ್ಲ ಕೆಡು ಹೋಗ್ಬಿಡ್ತೈತೆ. ಅದಕ್ಕೆ ಅದ್ರ ಮೇಲೆ ವೇಲಾಗಿ ಕಲ್ಲಿಟ್ಟು ಬಂದಿದ್ದೆ. ಇಲ್ಲಾಂದರೆ ನಾವು ಬರೋ ಅಷ್ಟರಲ್ಲಿ ಅಕ್ಕಿ ಎಲ್ಲ ಫುಲ್ಲು ಚೆಲ್ಲಿ ವೇಸ್ಟ್ ಮಾಡಿಬಿಟ್ಟಿರ್ತೈತೆ. ಇವತ್ತು ನಮ್ಮ ಮನೇಲಿ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀವಿ. ಹೇಗೆ ಮಾಡ್ತೀವಿ ಅಂತ ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ. ಹೇಗೆ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಒಂದು ಬಾಣಲಿಗೆ 2 ಮೊಟ್ಟೆ ಹೊಡೆದು ಹಾಕ್ಕೋಬೇಕು. ಈಗ ನೀಟಾಗಿ ಇದನ್ನು ಕಲಿಸ್ಕೋಬೇಕು. ಯಾರಿಗೆ ಆಯಿತಾ? ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 2 ಮೊಟ್ಟೆಗೆ 6 ಸ್ಪೂನ್ ಸಕ್ಕರೆ ಹಾಕ್ಕೋಬೇಕು. ಹುಳಿಗೆ ಅಡುಗೆ ಅಂತೂ ಮಾಡೋಕ್ಕೆ ಬರಲ್ಲ, ಆದರೆ ನಗಕ್ಕೆ ಚೆನ್ನಾಗಿ ಬರುತ್ತೆ. 6 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸಕ್ಕರೆ ಕರಗುತ್ತೆ ಮೊಟ್ಟೆ ಒಳಗೆ. ಸಕ್ಕರೆ ಫುಲ್ ಕರಗಬೇಕು, ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸಕ್ಕರೆ ಕರಗೈತೆ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ 1 ಗ್ಲಾಸ್ ಹಾಲು ಹಾಕಬೇಕು. ತಣ್ಣಗಾಗಿರೋ ಹಾಲು. ಕಾಯಿಸಿಟ್ಕೊಂಡಿರ್ತೀವಲ್ಲ ಅದೇ ತಣ್ಣಗಾಗಿರುತ್ತೆ. ಕಾಯಿಸಿಟ್ಕೊಂಡಿರ್ತೀವಲ್ಲ ಅದು ತಣ್ಣಗಾಗಿರುತ್ತೆ. ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟನ್ನ ನೀಟಾಗಿ ಸಾಣಿಸಿಟ್ಕೋಬೇಕು. ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ಒಂದು 1/2 ಸ್ಪೂನಷ್ಟು ಸೋಡಾ ಮಿಕ್ಸ್ ಮಾಡ್ಕೋಬೇಕು, ಅಡುಗೆ ಸೋಡಾ. ಈಗ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಬೇಕು. ಅದು ದೋಸೆ ಹಿಟ್ಟು ಬಂದಂಗೆ ಬರುತ್ತೆ, ಆ ಥರ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಕ್ರೀಮ್ ಥರ ಬರ್ತೈತೆ. ಅಕಸ್ಮಾತ್ ನಿಮಗೆ ಏನಾದ್ರು ಹಿಟ್ಟು ಗಟ್ಟಿ ಆಯಿತು ಅನಿಸ್ತು ಅಂದರೆ ಅದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋಬೋದು. ನಮ್ಮದು ಗಟ್ಟಿಯಾಗಿಲ್ಲ, ಕರೆಕ್ಟಾಗಿ ಬಂದಿದೆ. ಈಗ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು 5 ನಿಮಿಷ ಹಾಗೆ ಬಿಡೋದು. ಚರಿ ಹೋಯ್ ಮಮ್ಮಮ್. ಚಾಕ್ಲೇಟು ಮೆಲ್ಟ್ ಮಾಡ್ಕೊಳಕ್ಕೋಸ್ಕರ ನೀರನ್ನ ಕಾಯಕ್ಕಿಟ್ಟಿದ್ದೀನಿ ಒಂದು ಬಾಣಲೆಯಲ್ಲಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಚಾಕ್ಲೇಟ್ನ ಅದನ್ನು ಸ್ವಲ್ಪ ಹಾಲು ಹಾಕ್ಬಿಟ್ಟು ನೀಟಾಗಿ ಮೆಲ್ಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಮೆಲ್ಟ್ ಮಾಡ್ಕೋಬೇಕು. ಈ ಥರ ಚಾಕ್ಲೇಟ್ ಈಗ ಮೆಲ್ಟ್ ಆಗಿದೆ. ಈಗ ಒಂದು ತವ ಇಟ್ಟಿದ್ದೀವಿ. ಈಗ ತವ ಕ್ಲೀನಾಗಿ ಕಾದೈತೆ.
ಅದ್ರ ಮೇಲೆ ಕಲಸಿಟ್ಕೊಂಡಿರೋದನ್ನ ಹಾಕಬೇಕು. ಗಮ್ಮಂತಿದೆ ಒಂಥರ. ಸ್ಪ್ರೆಡ್ ಮಾಡಬಾರ್ದು ಅದು. ಸಣ್ಣ ಸಣ್ಣವು ಅಕ್ಕಪಕ್ಕದಲ್ಲಿ ಒಂದೆರಡು ಹಾಕಲಿ. ಸ್ಪ್ರೆಡ್ ಮಾಡಬಾರ್ದು, ಈ ಥರನೇ ಇರಬೇಕು. ನಾವು ಸೆಂಟ್ರಲ್ಲಿ ಇರೋದು ಆ ಕಡೆ ಹಾಕಬೇಕಲ್ಲ ಸ್ವಲ್ಪ. ಒಂದು 2 ಮಿನಿಟ್ಸ್ ಆದಮೇಲೆ ಈಗ ಉಲ್ಟಾ ಮಾಡಿ ಹಾಕೋಬೇಕು ಅದನ್ನು. ಚೆನ್ನಾಗಿತ್ತು. ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ತಿಂದು ಹೇಗಿದೆ ಅಂತ ಹೇಳ್ತೀವಿ. ಹೋಳಿಗೆ ಸ್ಮೆಲ್ ಬಂದಂಗೆ ಬರ್ತೈತಲ್ಲ. ಚೆನ್ನಾಗಿ ಬಂದೈತೆ. ಈಗ ಮಕ್ಕಡೆ ಹಾಕೋಬೇಕದು. ನೀಟಾಗಿ ಬೆಂದಿರುತ್ತೆ. ಸ್ಮೆಲ್ ನಿಜ ಹೋಳಿಗೆ ಸ್ಮೆಲ್ ಬಂದಂಗೆ ಬರ್ತೈತೆ ಒಂಥರಕ್ಕೆ. ಈಗ ಇನ್ನೊಂದು ಸತಿ ಹಾಕ್ತಾ ಇದ್ದೀವಿ. ಇಲ್ಲಿ ನೋಡಿ, ಫಸ್ಟ್ ಟೈಮ್ ಮಾಡಿದೆ ಇವತ್ತು ಈ ರೀತಿ ಬಂದೈತೆ. ಅದ್ರ ಮೇಲೆ ಚಾಕ್ಲೇಟ್ ಸಿರಪ್ನ ಈ ಥರ ಹಾಕ್ಕೋಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಅದನ್ನು ಅದ್ರ ಮೇಲೆ ಇನ್ನೊಂದು ಮಕ್ಕಡೆ ಹಾಕಬೇಕು ಈ ಥರ. ಇದು ಇನ್ನೊಂದಕ್ಕೆ ಹನಿ ಹಾಕ್ಕೊತೀವಿ. ಎರಡು ರೀತಿ ಇರಲಿ ಅಂತ, ಟೇಸ್ಟು ಸ್ವಲ್ಪ ಚೇಂಜ್ ಇರಲಿ ಅಂತ. ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೋಬೇಕು. ಇದನ್ನು ಕಟ್ ಮಾಡ್ಕೋಬೇಕು, 2 ಪೀಸ್ ಮಾಡ್ಕೋಬೇಕು. ಬನ್ನಿ ಇವಾಗ ಟೇಸ್ಟ್ ಮಾಡೋಕ್ಕೆ ಕೊಡೋಣ, ಹೇಗಿದೆ ಅಂತ ಕೇಳೋಣ. ಕಚ್ಕ ಹಿಂಗೆ ಎಲ್ಡು ಇದೇ ಥರ ಅದು ನೀರು ಕೊಚ್ಕೊಳ್ಸೋದು. ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ದೇವ್ರದ ವೀಡಿಯೋಗಳು ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಹೇಗಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾನು ಏನೇ ವಿಡಿಯೋ ಬಿಟ್ಟು ನಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಬಾಯ್ ಬಾಯ್.